ಸಮಸ್ತ ನಾಡಿನ ಜನರಿಗೂ ನಮಸ್ಕಾರ ಹಾಗೂ ನನ್ನ ಪ್ರೀತಿಯ ರೈತ ಅಣ್ಣತಮ್ಮಂದಿರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ ನನ್ನ ಪ್ರೀತಿಯ ರೈತ ಅಣ್ಣತಮ್ಮಂದ್ರೆ? ಬಹಳ ದಿನ ಆದಮೇಲೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಕೆಲವು ವಿಚಾರಗಳನ್ನು ಹೇಳಬೇಕಾಗ್ತೈತಿ. ನಮ್ಮ ಬಾಬಾ ಸಾಹೇಬರು ಹೋರಾಟ ಮಾಡೋಕ್ಕೆ ನಮಗಂತಂದೊಂದು ಸಂವಿಧಾನದಾಗ ಹಕ್ಕು ಐತಿ ಅಂತ ಹೇಳಿದ್ದಾರೆ. ಆ ಹಕ್ಕನ್ನು ಕಸಗಳಂತ ಕೆಲಸ ಮಾಡಕತ್ತಾರೆ ಇವಾಗಿನ ರಾಜಕಾರಣಿಗಳು ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನಿನ್ನೆ ನಮ್ಮ ಪಂಚಮಶಾಲಿ ಹೋರಾಟ ಮಾಡ್ತಾ ಇದ್ರ 2A ಮೀಸಲಾತಿಗೋಸ್ಕರ ಎಷ್ಟು ವರ್ಷ ಆಯ್ತು? ಒಂದು 3-4 ವರ್ಷ ಆಯಿತು. ನಾವೆಲ್ಲ ಸಿಗ್ಗಾವದಾಗ ಮತ್ತು ಎಲ್ಲ ಹೋರಾಟ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಸಾಹೇಬರು ಸೇಮ್ ಇದ್ದಾಗ ನಾವು ಹೋರಾಟ ಮಾಡಿದವರು. ಅವತ್ತಿನ ದಿನ ಯಾರು ಅವ್ರಿಗೆ ಏನು ತೊಂದರೆ ಕೊಡಲಿಲ್ಲ. ಆಯ್ತು ಅಂತಂದು ಅವ್ರ ವಿಚಾರಗಳನ್ನು ಹೇಳಿದರು, ಮನವಿನ ಸ್ವೀಕಾರ ಮಾಡಿದ್ರು, ಸಮಾಧಾನ ಮಾತು ಹೇಳಿ ಕಳಿಸಿದ್ರು. ಆದ್ರೆ ಕೆಲವು ಜನ ಈಗಿರ್ತಕ್ಕಂಥ ಸರ್ಕಾರ ಏನು ಮಾಡತೈತೆ ಅಂತಂದ್ರೆ ಹೋರಾಟ ಮಾಡೋದನ್ನು ಕಸಗಳಕತ್ತಾರೆ ಇವರು. ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರೇ, 2A ಮೀಸಲಾತಿ ನಮ್ಮ ಸರ್ಕಾರ ಬರಲಿ, ನಿಮ್ಗೆ 2A ಮೀಸಲಾತಿ ಕೊಡ್ತೇನೆ ಅಂದ್ರಿ ಪಂಚಮಶಾಲಿಗರಿಗೆ. ನೀವೇನು ಕೊಟ್ರೇನ? ಹೌದು, ಹೋರಾಟ ಮಾಡೋದು ನಮ್ಮ ಹಕ್ಕು, ಹೋರಾಟ ಮಾಡ್ಯಾರ. ಹಂಗಂತಂದು ಲಾಠಿ ಚಾರ್ಜ್ ಮಾಡಿಸ್ತೀರ ನೀವು? ಬಿಟ್ರೆ ಗೋಲಿಬಾರು ಮಾಡಿಸ್ತೀರಿ? ಒಂದು ಮಾತು ಹೇಳ್ತಂಗೆ ಕೇಳ್ರಿ, ನಮ್ಮ ರೈತ ಸಂಘಟನೆ ಇರೋದ ಪಂಚಮಶಾಲಿಗಳಿಂದ ಅಂತ ಅನ್ನೋದನ್ನು ಮರಿಬೇಡ್ರಿ ನೀವು. ಅನ್ನದಾತರವರು ರೈತರ ಮಕ್ಕಳ ಮೇಲೆ ಕೈ ಮಾಡಿದಾರಲ್ಲ, ಭೂಮಿ ತಾಯಿ ಮೇಲೆ ಕೈ ಮಾಡ್ದಂಗೆ ನೀವು ಉದ್ಧಾರನ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನ್ರಿ, ಸರ್ಕಾರ ಬರೋಕ್ಕಿಂತ ಮುಂಚೆ ಒಂದು ಮಾತು, ಸರ್ಕಾರ ಬಂದ ಮೇಲೆ ಇನ್ನೊಂದು ಮಾತು ಮಾಡ್ತಿರಲ್ಲ ನೀವು. ಹೌದು, ನೀವು ಲಾಠಿ ಚಾರ್ಜ್ ಮಾಡಿಸಿದ್ರಿ? ನಮ್ಮೆಲ್ಲ ರೈತರಿಗೆ ಯಾಕೆ ನೀವು ಹೊಡೆದ್ರಿ? ತೆಲಿಯೆಲ್ಲ ಹೊಡೆದಿರಿ, ರೈತರಿಗೆಲ್ಲ ಅನಾಹುತ ಮಾಡಿದ್ದೀರಿ. ಇದೆಲ್ಲ ಮಾಡೋದು ಸರಿನಾ? ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ಜನಾಂಗಗೋಸ್ಕರ ನೀವು ಬಂದ್ರಿ, ಬೆಂಬಲ ಕೊಟ್ರಿ. ಆದ್ರೆ ನೀವು ನಿತ್ಗಂದು ಹಂಗೆ ರೈತರ ಮೇಲೆ, ನಮ್ಮ ಪಂಚಮಶಾಲೆ ಒಂದು ಜನಾಂಗದ ಮೇಲೆ ನೀವು ಹೊಡೆಯೋಕೆ ದೌರ್ಜನ್ಯ ಮಾಡೋಕೆ ಬಿಡಬಾರ್ದಾಗಿತ್ತು. ಯಾಕೆ ಬಿಟ್ರಿ? ನೀವು ನಿತ್ಗಂದು ಹೊಡೆಸ್ದಂಗೆ ಆತು ಅನಿಸಾಗತ್ತೆ ನಮಗೆ. ಯಾಕೆ ನಿಮ್ಮ ಅಧಿಕಾರಕ್ಕೋಸ್ಕರ ನೀವು ಸರ್ಕಾರಕ್ಕೆ ಬೆಂಬಲ ಕೊಡೋದನ್ನ ಬಿಟ್ಬಿಡ್ಬೇಕು. ಮೊದಲು ನಮ್ಮ ಜನ, ನಮ್ಮ ರೈತರು, ಆಮೇಲೆ ಏನು 5 ವರ್ಷದ ಸೀಟ್ಗೋಸ್ಕರ, ಅಧಿಕಾರಕ್ಕೋಸ್ಕರ ನಮ್ಮ ಜನರನ್ನ ನಾವೆಲ್ಲ ಕಳ್ಕೊಳಕ್ಕಾಗತ್ತಾ? ನಮ್ಮ ಜನ ಇದ್ರೆ ನಾವು, ನಮ್ಮ ರೈತರಿದ್ರೆ ನಾವು ಅಂತ ಹೇಳ್ಬೇಕ್ರಿ ಮೇಡಮರೇ. ನೀವು ನಿತ್ಕೊಂಡು ಹೊಡೆಸ್ದಂಗೆ ಇದೆಲ್ಲ ಮಾಡಬಾರ್ದಾಗಿತ್ತು. ಮತ್ತು ಇನ್ನೂ ಒಂದು ಮಾತು ಮೇಡಮ್ ಅವರೇ, ನೀವು ಇನ್ನು ಮುಂದೆ ಪಂಚಮಶಾಲಿಗಳಿಗೋಸ್ಕರ ನೀವು ಹೋರಾಟ ಮಾಡಿದ್ರಿ, ಬೆಂಬಲ ಕೊಟ್ರಿ, ಓಕೆ. ಆದ್ರೆ ನಿನ್ನೆ ಎಷ್ಟೊಂದು ಅನಾಹುತ ಮಾಡ್ಯಾರ ರೈತರ ಮಕ್ಕಳ ಮೇಲೆ, ಎಷ್ಟು ಹೊಡೆದಾರ. ಇಡೀ ದೇಶಕ್ಕೆ ಅನ್ನ ಹಾಕಂತ ರೈತರ್ರಿ, ಅಂತ ರೈತರ ಮಕ್ಕಳಿಗೆ ಅನಾಹುತ ಮಾಡಿದ್ರ ನಾಳೆ ದುಡ್ಕೊಂಡು ತಿನ್ನೋರ ಗತಿ ಏನ್ರಿ? ಬಡವ್ರ ಮಕ್ಕಳ ಗತಿ ಏನ್ರಿ? ಸಿದ್ದರಾಮಯ್ಯ ಸಾಹೇಬ್ರೆ, ಒಂದು ಮಾತು ಹೇಳ್ತೇನೆ. ಮೆಜಾರಿಟಿ ಬಂದೈತಿ ಅಂತ ಹೇಳ್ತಿರಲ್ಲ, ಭಾಳ ಲೀಡ್ನಾಗ ಬಂದೈತಿ. ಅದು ನಮ್ಮ ಒಂದೇ ಜಾತಿ ಬಗ್ಗೆ ನೀವು ಹೇಳ್ತೀರಿ. ನಾನು ಒಂದು ಮಾತು ಹೇಳ್ತೇನೆ ನಿಮ್ಗೆ. ಯಾವ ಜಾತಿ ಅಂದ್ರೆ, ಜಾತಿ ಬಗ್ಗೆ ನಾನು ಯಾವತ್ತೂ ಮಾತಾಡಲ್ಲ. ಯಾವ ಜಾತಿ ಮೇಲು, ಯಾವ ಜಾತಿ ಕೆಳಗಂತ ಹೇಳಲ್ಲ ನಾನು. ಆದರೂ ಬರೀ ಮುಸ್ಲಿಂ ಜನಾಂಗದವ್ರಿಗೆ ನೀವು ಭಾಳ ಬೆಂಬಲ ಕೊಡ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ರಿ, 2A ಮೀಸಲಾತಿ ಕೊಡ್ತೇನೆ ಅಂತ ನೀವು ಯಾಕೆ ಹೇಳಿದ್ರಿ ನಿಮ್ಮ ಸರ್ಕಾರ ಬಂದಾಗ? ಇವತ್ತು ಯಾಕೆ ತಟ್ಟುಪಿಟ್ಟು ಅನ್ನತ್ತಿಲ್ಲ, ಮಾತಾಡಂಗಿಲ್ಲ? ನೀವು ಯಾಕಷ್ಟು ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರಿ ಹೇಳ್ರಿ ನೋಡೋಣ. ಇದು ನಿಮ್ಗೆ ಸರಿ ಕಾಣಿಸ್ತೈತ್ಯಾ? ಹಿಟ್ಲರ್ ಸರ್ಕಾರ ನೀವು ನಡ್ಸಕತ್ತೀರಿ ಅಂತ ಅನ್ಸಕತ್ತು. ಹಿಂದೆ BJP ಸರ್ಕಾರ ವಿರುದ್ಧ ಎಷ್ಟೋ ನಾವು ಹೋರಾಟಗಳ ಮಾಡಿದ್ದೀವಿ. ಯಾರು ಹಿಂಗೆ ಲಾಠಿ ಚಾರ್ಜ್ ಮಾಡಿ ಹಿಂಗೆ ರೈತರ ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸಲಿಲ್ಲ. ಆದರೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಮೇಲೆ ನಮಗೆ ಭಾಳಷ್ಟು ಗೌರವ ಐತಿ, ನಿಮ್ಮ ಸರ್ಕಾರದ ಮೇಲೆ ಗೌರವ ಐತಿ. ನಮ್ಮ ರೈತರಿಗೆ ಇವತ್ತಿನ ದಿನ ಪಂಚಮಶಾಲಿಗರಿಂದನ ರೈತ ಸಂಘಟನೆ ಐತಿ. ಅಂಥ ರೈತರ ಮಕ್ಕಳ ಮೇಲೆ ನೀವು ಕೈ ಮಾಡಿರಲ್ಲ, ನೀವು ಉದ್ಧಾರ ಆಗಲ್ಲ. ತಲೆಗಿಟ್ಕೊಡ್ರಿ. ನಾಳೆ ಅಣ್ಣ ತಮ್ಮಂದ್ರೆ, ನನ್ನ ರೈತ ಮಿತ್ರರೇ, ಹಾಗೂ ಎಲ್ಲ ರೈತ ಪರ ಹೋರಾಟಗಾರರೇ, ಹಾಗೂ ಎಲ್ಲ ಗುರುಗಳೇ ಹಾಗೂ ಸ್ವಾಮೀಜಿಗಳೇ, ಒಂದು ಮಾತು ಹೇಳ್ತೇನೆ ನಿಮ್ಗೆಲ್ರಿಗೂ ಈ ಮುಖಾಂತರ. ದಯಮಾಡಿ ಎಲ್ಲರೂ ಮೃತ್ಯುಂಜಯ ಅಜ್ಜರಿಗೆ ಬೆಂಬಲ ಕೊಡ್ರಿ. ಯಾಕಂದರೆ ಒಬ್ಬರು ಗುರುಗಳನ್ನು ಅರೆಸ್ಟ್ ಮಾಡಿ ಇವರು ಬಂಧಿಸ್ತಾರಂತಂದ್ರೆ ಏನಿದು ಸರಿನಾ ಅನಿಸ್ತದ? ಹೇಳ್ರಿ ನೋಡೋಣ. ಅವ್ರಿಗೊಂದು ಗೌರವ ಕೊಡೋದನ್ನು ಕಲೀರಿ. ಈ ಸರ್ಕಾರ ಮಾಡಿದ್ದನ್ನು ನಾವು ವಿರೋಧ ಮಾಡ್ತೀವಿ. ಎಲ್ಲರೂ ಬೆಂಬಲ ಕೊಡ್ರಿ. ಎಲ್ಲ ಗುರುಗಳು, ಈ ರಾಜ್ಯದ 8 ಜನ ಅದೀರಿ, ಎಲ್ಲ ಸ್ವಾಮೀಜಿಗಳು ಬೆಂಬಲ ಕೊಡ್ರಿ ಮೃತ್ಯುಂಜಯ ಗುರುಗಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೈತರ ಬೆಂಬಲ ಇದೆ ಪಂಚಮಶಾಲಿ ಹೋರಾಟಕ್ಕೆ. 2A ಮೀಸಲಾತಿಗೋಸ್ಕರ ನಾವೆಲ್ಲ ಹೋರಾಟ ಮಾಡೋಣ. 2A ಮೀಸಲಾತಿನ ಪಡ್ಕೊಂಡ ತೀರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಅಲ್ಲ ಪಂಚಮ ಶಾಲೆಯಲ್ಲಿ ಕೂಡ ಬಡವ್ರು ಇದಾರ್ರಿ, ಬಡ ರೈತರ ಮಕ್ಕಳು ಅದಾರ. ಅವ್ರು ಮುಂದೆ ಎಜುಕೇಷನಲ್ಲಿ ಮುಂದೆ ಬರಬೇಕು. ಅವ್ರಿಗೆ 2A ಮೀಸಲಾತಿ ಕೊಡ್ರಿಲ್ಲ. ಏನು ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಂಗೆ ಮಾಡ್ತೀರೇನ್ರಿ? ನಿನ್ನೆ ದೌರ್ಜನ್ಯ ಮಾಡೋದು ನೋಡಿ ನಮಗೆ ಕಳ್ಳ ಚುರುಕಂತ. ಕೆಲವೊಬ್ರು ಅವರು ಅಧಿಕಾರಕ್ಕೋಸ್ಕರ 5 ವರ್ಷದ ಅಧಿಕಾರಕ್ಕೋಸ್ಕರ ಬಡ್ದಾಡ್ತಾರ. ಅದು ಅಧಿಕಾರ ಇಲ್ದಾಗ, ಅವ್ರು ಸರ್ಕಾರ ಇಲ್ದಾಗ ಹೋರಾಟಕ್ಕೆ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಪ್ರಚಾರ ತೊಗೊಂಡು ಹೋಗ್ತಿರ್ತಾರ. ಆದ್ರೆ ನಿನ್ನೆಲ್ಲ ಎಲ್ಲಿ ಹೋಗಿದ್ರಿ? ಕೆಲವು ಜನ ರೈತರಿಗೋಸ್ಕರನೇ ಅಂತಂದು ಭಾಳಷ್ಟು ಬಡ್ದಾಡ್ತಾರ, ಅವ್ರ ಜೀವನ ಮುಡುಪಾಗಿಟ್ಟಿರ್ತಾರ. ಕೆಲವೊಬ್ಬರು ಅದ್ರ ಬಗ್ಗೆ ತಲೆ ಕೆಡ್ಸೋಣಂಗಿಲ್ಲ. ನಮ್ದಷ್ಟು ನಾವು ನೋಡ್ಕೊಂಡ್ರೆ ಸಾಕಂತೀರಿ. ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಜನರನ್ನ ಉಳಿಸ್ರಿ, ನಮ್ಮ ರೈತರನ್ನ ಕಾಪಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಿನ್ನೆ ಮಾಡಿರೋಂಥ ದೌರ್ಜನ್ಯ, ದಬ್ಬಾಳಿಕೆ ನಮಗೆ ಭಾಳ ವಿರೋಧ ಮಾಡ್ತೇವೆ ನಾವು. ನಮಗೆ ಭಾಳ ಸಿಟ್ಟು ಬಂದೈತಿ. ನೀವು ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನೆಲ್ಲ ಈ ಘಟನೆ ನಿನ್ನೆ ನೋಡಿ ನಮ್ಗೆ ಭಾಳ ಭಯ ಆಯ್ತು, ಭಾಳ ಸಿಟ್ಟು ಕೂಡ ಬಂದೈತಿ. ಹೊಟ್ಟೆಗೆ ಬೆಂಕಿ ಬಿದ್ದೈತಿ ನಮಗೆ. ಯಾಕೆ ನೀವು ಹಾಗೆಲ್ಲ ದೌರ್ಜನ್ಯ ಮಾಡಿದ್ರಿ? ನೀವು ಅವ್ರ ಮನವಿ ತೊಗೊಂಡು ಹೋಗ್ಬೇಕಾಗಿತ್ತು. ನಿಮ್ಮ ವಿಚಾರ ಏನನ್ನ ಹೇಳಬೇಕಿತ್ತು. ಅದನ್ನು ಬಿಟ್ಟು ದೌರ್ಜನ್ಯ, ದಬ್ಬಾಳಿಕೆ, ತಲೆಯೆಲ್ಲ ಹೊಡೆದಿರಿ. ಯಾರ ಸತ್ರ ಅವ್ರ ಮನೆಗೆ ಹೋಗಿ ನೀವು ಏನು ಸಾಂತ್ವನ ಹೇಳ್ತೀರಾ? ಅಷ್ಟೇ ನಿಮ್ಮ ಕೆಲಸ. ಅವ್ರ ಮನೆ ನೋಡ್ಕೊಂತೀರಿ ನೀವು ಕೊನೆ ತನಕನ ಇಲ್ವಲ್ಲ? ಅವ್ರ ಹೆಂಡ್ರ ಮಕ್ಕಳು ಕಷ್ಟಪಡ್ತಾರ ಮುಂದೆ. ಮತ್ತು ಕೆಲವು ನಾಯಕರು ಪಂಚಮ ಶಾಲೆ ಮುಖಂಡರಾಗಿರ್ಬೋದು, ಕೆಲವು ಕಾರಣಗಳಿಂದ ಬರೋಕ್ಕಾಗಿರ್ಲಿಕ್ಕಿಲ್ಲ. ಇವ್ರು ಬರೋಕ್ಕೂ ಬಿಟ್ಟಿರೋಕ್ಕಿಲ್ಲ ಅನ್ಸಾದತ್ ನನಗೆ. ಅಂಥವ್ರು ಯಾರಾದರೂ ಬಂದಿದ್ರೆ ಖಂಡಿತ ರೈತರನ್ನ ಕಾಪಾಡ್ತಾ ಇದ್ರು. ಮೊದಲು ರೈತರು ಅಂತ ಹೇಳ್ತಾ ಇದ್ರು. ಆದರೆ ಇವರು ಕೆಲವು ಮುಖಂಡರು ಬರಲಿಲ್ಲ, ಅದು ಬೇಜಾರಾತು ಗುರುಗಳಿಗೆ ಮತ್ತು ನಮ್ಮ ರೈತರಿಗೆ ಎಲ್ರಿಗೂ. ಭಾಳಷ್ಟು ಇವ್ರು ತೊಂದರೆ ಕೊಟ್ಟಿದ್ದಾರೆ. ಅದನ್ನು ವಿರೋಧ ಮಾಡೋಣ. ಎಲ್ಲ ರೈತರು ನಾಳೆ ರಾಜ್ಯಾದ್ಯಂತನ ಪ್ರೊಟೆಸ್ಟ್ ಇದೆ, ಹೋರಾಟ ಮಾಡಿರಿ, ಎಲ್ಲರೂ ಭಾಗಿಯಾಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮೆಲ್ಲ ರೈತ ಅಣ್ತಂಬಂದರೆ ಚಳಿಗಾಲ ಅಧಿವೇಶನ ಇದೆ. ನಮ್ಮ ರೈತರಿಗೆ ಏನು ಅನ್ಯಾಯ ಆಗೈತಿ, ಆ ಅನ್ಯಾಯನ ನಾವು ಸರ್ಕಾರದ ಮುಂದೆ ಇಡೋಣ, ನಾವು ನ್ಯಾಯನ ಪಡೆದುಕೊಳ್ಳೋಣ. ಸಂಘಟನೆಗಳು ಒಗ್ಗಟ್ಟಾಗ್ರಿ. ಮತ್ತು ನಮ್ಮ ಚುನ್ನಪ್ಪಣ್ಣ ಪೂಜಾರವರ ನೇತೃತ್ವದಲ್ಲಿ ನಡ್ತಕ್ಕಂಥ 16ನೇ ತಾರೀಕು ರೈತಪರ ಒಂದು ಹೋರಾಟ ಇದೆ. ಎಲ್ಲ ರೈತರು ಬರ್ರಿ, ಭಾಗವಹಿಸ್ರಿ. ಕಬ್ಬು ಬೆಳೆಗಾರರ ಒಂದು ಸಂಘಟನೆಗಳು ಎಲ್ಲ ಕೂಡ್ರಿ, ಒಗ್ಗಟ್ಟಾಗ್ರಿ, ಹೋರಾಡೋಣ, ನಮ್ಮ ಗೆಲುವನ್ನು ಸಾಧಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಂದರೆ ನಾವು ಬನಾಗಿನ ಅಂತ ಹೊಡೆದಾಡಿದ್ರೆ ನಾವು ನಿಜವಾಗ್ಲೂ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ, ಬರೀ ಮುಸ್ಲಿಮ್ಸ್ನಿಂದ ಸವಣೂರು ಸಿಗ್ಗಾವದಾಗ ನಿಮ್ಮ ಅಭ್ಯರ್ಥಿ ಆಯ್ಕೆ ಆಗಿಲ್ಲ. ಪಂಚಮ ಶಾಲೆ ಒಂದು ಓಟು ಎಷ್ಟದಾವ ಅನ್ನೋದನ್ನ ಲೆಕ್ಕ ಹಾಕ್ರಿ. 55,000ದಿಂದ 60,000 ಓಟ್ ಅದಾವು. ಅದರಿಂದನ ಗೆದ್ದು ಬಂದಾರ. ಮೊದಲು ಒಂದೇ ಜಾತಿಗೆ ನೀವು ಬೆಂಬಲ ಕೊಡೋದು ಕಮ್ಮಿ ಮಾಡಿರಿ. ಎಲ್ಲ ಜನಾಂಗದವ್ರನ್ನ ನೀವು ಗೌರವಿಸ್ರಿ. ಇಲ್ಲಿ ಪಂಚಮ ಶಾಲಿಗರು ಅದಾರ, SCನೂ ಅದಾರ, ಕುರುಬರು ಅದಾರ, ಎಲ್ಲರೂ ಓಟಿಂದನ ಆಯ್ಕೆಯಾಗಿ ಬಂದಾರ ಅನ್ನೋದನ್ನು ನೀವು ಮರ್ತೀರಿ. ನೀವು ಒಂದು ದಿನಾನ ಕೃತಜ್ಞತೆ ಒಂದು ಸಮಾರಂಭನ ಇಟ್ಕೊಂಡಿದ್ರಲ್ಲ ನೀವು. ಆ ಸಮಾರಂಭದಾಗ ಮುಸಲ್ಮಾನದವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಹೊಗಳಿಲ್ಲ ನೀವು. ಹಿಂದೂಗಳ ಬಗ್ಗೆ ನೀವು ಅದಕ್ಕೆ ಜನ ಕೆಲವೊಬ್ರು ಅಂತಾರ ಹಿಂದೂ ವಿರೋಧಿ ಅಂತ ಹೇಳ್ತಾರ. ನಾವೆಲ್ಲ ಹಾಗ್ಯಾಕಂತೀರ? ಎಲ್ಲ ಸರ್ವ ಜನಾಂಗದ ನಾಯಕರು ಅಂತ ಹೇಳ್ತೀವಿ. ಆದರೆ ದಯವಿಟ್ಟು ಅದನ್ನು ಬಿಡ್ರಿ. ಆ ಜನಾಂಗದವ್ರು ಕೇಳಿದಾಗ ಮಾತ್ರ ನೀವು MLA ಟಿಕೆಟ್ ಕೊಡ್ತೀರಿ ಮತ್ತು ಅಧ್ಯಕ್ಷ ಸ್ಥಾನ ಕೊಡ್ತೀರಿ. ಹಂಗಂದ್ರೆ ಹಿಂದೂಗಳಿಗೆ ನೀವೇನು ಕೊಟ್ರಿ? ಹಿಂದೂಗಳ ಹೋರಾಟ ನೀವು ಗುರುತಿಸ್ಲಿಲ್ಲ, ಹಿಂದೂಗಳ ಕಷ್ಟ ನೀವು ಕೇಳಲಿಲ್ಲ. ನೀವು ಹಿಂದೂಗಳ ಬಗ್ಗೆ ನಿಮ್ಗೆ ವಿಚಾರನ ಮಾಡಲ್ಲ ಅಂತ ನಮ್ಗೆ ಗೊತ್ತಾಗೈತಿ. ಇರಲಿ, ಜನ ಉತ್ತರ ಕೊಡ್ತಾರ ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನನ್ನ ಪ್ರೀತಿ ಅಣ್ತಂಬಂದರೆ, ನಾಳೆ ಪಂಚಮ ಶಾಲೆ ಹೋರಾಟದಲ್ಲಿ ಎಲ್ಲರೂ ಬೆಂಬಲ ಕೊಡ್ರಿ, ಎಲ್ಲರೂ ಭಾಗವಹಿಸ್ರಿ. ನಿನ್ನೆ ನಡೆದಂಥ ಅನ್ಯಾಯನ ನಾವು ನಾಳೆ ಪ್ರೊಟೆಸ್ಟ್ನಲ್ಲಿ ಮಾತಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಸಂಘದಿಂದ ನಾವು ಬೆಂಬಲ ಕೊಡ್ತೇವೆ. ಮೃತ್ಯುಂಜಯ ಗುರುಗಳೇ, ನಿಮಗೆ ನಮ್ಮೆಲ್ಲ ರೈತರದ್ದು ನಿಮ್ಗೆ ಬೆಂಬಲ ಐತಿ. ನೀವು ಎದಕ್ಕೆ ವಿಚಾರ ಮಾಡೋಕೆ ಹೋಗ್ಬಿಡ್ರಿ. ಈ ಸರ್ಕಾರ ಏನು ಯಾವಾಗಿರ್ತದೆ ಯಾವಾಗ ಬಿಡ್ತೈತೆ ಗೊತ್ತಿಲ್ಲ. ಆದರೆ ರೈತರ ಮಕ್ಕಳ ರಾಜ್ಯರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಅಣ್ತಂಬಂದ್ರೆ.